ನಗರದಲ್ಲಿ ಅನೇಕ ಬಸ್ಗಳು ಓಡ್ತಾ ಇಲ್ಲ ಅನ್ನೋ ಆರೋಪ. ಈಗ ಇವತ್ತು 25 ಕೊಟ್ಟಾರಲ್ರಿ, 27ರಾಗ 2 ಸಿಂದಗಿ ಕೊಟ್ಟಾರ, 25 ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟ್ ನಮಗೆ ಕೊಟ್ಟಾರೆ. ಹೀಗಾಗಿ ಈ ನಗರದ ಏನು ಒಂದು ಇದು ಐತಲ್ಲ ಸಾರಿಗೆ ವ್ಯವಸ್ಥೆ ಇಲ್ಲಿ ಸದೃಢಗೊಳಿಸ್ಬೇಕಂತೇಳಿ ಸರ್ಕಾರ ಹಿಂದಿನ ಸರ್ಕಾರ ಕೊಟ್ಟಿದ್ದು, ಈಗಿನವರು ಕಂಟಿನ್ಯೂಷನ್ ಇದೆ. ಆದ್ರೆ ಇದೇ ನಮ್ಮ ಕಲ್ಯಾಣ ಕರ್ನಾಟಕದಾಗ ಏನು ಸೇರಿದಲ್ಲ ನಮ್ಮ ಬಿಜಾಪುರ ಡಿವಿಷನ್, ಅದಕ್ಕೆ ಸಿಗುವ ಯಾವ ಸೌಲಭ್ಯ ಸಿಗ್ತಾ ಇಲ್ಲ. ಈಗ ಅದೇ ಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಂಡಿವಿ, ನಮಗೇನು ಜನರಲ್ ಫಂಡ್ ಇರ್ತದೆ, KKRDಗಳು ಕೊಡ್ಲಿಕ್ಕೆ ಬರಲಿಕ್ಕಿಲ್ಲ, ಜನರಲ್ ಫಂಡ್ನಾಗ ಹೆಚ್ಚಿನ ಶೇರು ನಮ್ಗೆ ಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊಂಡಿವಿ. ಈಗ KSRTC ನೌಕರಿಗೆ ಅನೇಕ ಪ್ರತಿಭಟನೆ ಮಾಡ್ತಾನೆ ಇದ್ರು, ಅವ್ರು ಕೊಡ್ತೀವಿ ಅಂತೇಳಿ ತುಂಬ ಹಚ್ತಾನೆ ಇದ್ದಾರೆ. ಆದರೆ ಇದುವರೆಗೂ ಕೊಡ್ತಾನೂ ಇಲ್ಲ. ಅವ್ರಿಗೆ ಪ್ರತಿಭಟನೆ ಮಾಡೋಕ್ಕೂ ಮುಂದಾದರೂ ಕೂಡ ಅದಕ್ಕೂ ಕೂಡ ಕಡಿವಾಣ ಹಾಕುವಂಥ ಕೆಲಸ ನಡೀತಾ ಇದೆ. ಈ ನಿಟ್ಟಿನಲ್ಲಿ KSRTC ನೌಕರದ್ದು ಪರದಾಟ ಇದುವರೆಗೂ ತಪ್ಪಿಲ್ಲ. ಆಮೇಲೆ ಅವ್ರು ಹೇಳದೇ ಈ ಬಾರಿ ಮುಷ್ಕರ ಮಾಡಬೇಕು, ಬಂದ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚಿಂತನೆ ಕೂಡ ನಡೆದಿದೆ. ಅದು ಈಗಾಗಲೇ ಏನು ಸರ್ಕಾರ ಹಿಂದಿದ್ದು ಸರ್ಕಾರನೂ ಮಾಡಲಿಲ್ಲ, ಅವರು ತಪ್ಪು ಮಾಡಿದ್ರಿಂದ ಅನೇಕ ನಮ್ಮ ಸಾರಿಗೆ ಸಂಸ್ಥೆಯ ನೌಕರರನ್ನು ಡಿಸ್ಮಿಸ್ ಮಾಡಿದ್ರು, ಸಸ್ಪೆಂಡ್ ಮಾಡಿದ್ರು. ಆವಾಗ ನಾನೇ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ, ಆ ಶ್ರೀರಾಮುಲು ಇದ್ದರು. ಅವಾಗ ಹೇಳಿದೆ ಇಲ್ಲ ನಾವು ಹಂತ ಹಂತ ತಗೋತೀವಿ, ಯಾವುದೇ ಒಂದು ಇದರಿಂದ ಅವರು ಎಷ್ಟೋ ವರ್ಷಗಳ ಬೇಡಿಕೆ ಏನದ ಕನಿಷ್ಠ ಅದನ್ನು ಏನು ಅವರ ಇದನ್ನು ಕರೆದು ಮಾತಾಡಿ ಇಷ್ಟು ಆಗ್ತದೆ, ಈಗ ಇಷ್ಟು ಕೊಡ್ತೀವಿ, ಇನ್ನೊಂದು 3 ತಿಂಗಳು ಬಿಟ್ಟು ಇಷ್ಟು ಕೊಡ್ತೀವಿ, ಸರ್ಕಾರ ದಿವಾಳಿ ಆಗಿದೆ ಅಂತ ಅದವ್ರು ಹೇಳಬೇಕು. ಯಾಕಂದ್ರೆ ಏನು ಬರೀ ಅಕ್ಕಿ ತಿಂದಿರ್ತಾರೆ, ಪುಕ್ಕಟ್ಟು ಅಡ್ಡಾಡ್ತಾರೆ, ಅದರಿಂದ ಉದ್ಧಾರ ರಾಜ್ಯ ಆಗೋದಿಲ್ಲ. ಯಾಕಂದ್ರೆ ಇವತ್ತು ಸರ್ಕಾರಿ ನೌಕರರಾಗಲಿ ಸಾರಿಗೆ ಸಂಸ್ಥೆದಾಗಲಿ ಎಲ್ಲನೂ ಸಮಾನ ವೇತನ ಆಗ್ಬೇಕನ್ನೋಂಥದ್ದು ಮಾಡಬೇಕು. ಯಾಕಂದ್ರೆ ಇವರು ದುಡಿತಾರೆ, ಇವರು ಎಷ್ಟು ರಿಸ್ಕ್ ಇರ್ತೈತೆ ಒಬ್ಬ ಡ್ರೈವರ್ಗೆ, ಎಷ್ಟು ಇದನ್ನು ಹಗಲು ರಾತ್ರಿ ಕೆಲಸ ಮಾಡೋರಿಗೂ ಅವರು ಏನು ಬೇಡಿಕೆ ಅದನ್ನು ಈಡೇರಿಸ್ಬೇಕು. ಅದ್ರ ಜೊತೆಗೆ ಇವತ್ತೇನು ಇನ್ನೂ 2,88,000 ಸರ್ಕಾರಿ ಹುದ್ದೆಗಳು ಖಾಲಿ ಅದ. ಆ ರೀತಿ ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡೋದ್ರಿಂದ ಬಡತನ ಹೋಗ್ತದೆ. ಬರೀ 10 kg ಅಕ್ಕಿ ಕೊಡೋದ್ರಿಂದ ಬಡತನ ಹೋಗೋದಿಲ್ಲ. ಅವರಿಗೆ ಒಂದು ಕುಟುಂಬಕ್ಕೆ ಒಬ್ಬ ಆಧಾರ ಅದಂದರೆ ಸುಮಾರು 2,88,000 ಮಕ್ಕಳು ಉದ್ಯೋಗ ಸೇರಿದ್ರೆ 2,88,000 ಏನು BPL ತಳಗದಾರ, ಕಡು ಬಡವರು ಅದಾರ, ಅವರೆಲ್ಲ ಮಧ್ಯಮ ವರ್ಗ ಬರ್ತಾರೆ. ಅವ್ರಿಗೆ ಅಕ್ಕಿ ಬೇಕು, ಸರ್ಕಾರ ಕೊಡಬೇಕಾಗಿಲ್ಲ ಯಾವ ಸೌಲಭ್ಯ. ಅವ್ರು 30,000-40,000 ಸಹಜ ಒಂದು ಸಾಮಾನ್ಯ ಒಬ್ಬ ಏನು ಒಂದು ಡಿ ಗ್ರೂಪ್ನಂದ್ರೆ ಒಂದು 25,000-30,000 ರೂಪಾಯಿ ಬಿಟ್ಟು ಅವ್ರ ಜೀವನ ನಡೀತಾರೆ. ಅದನ್ನು ಬಿಟ್ಟು ಬರೀ ಇದನ್ನೇ ಕೊಡೋದ್ರಿಂದ ಏನೂ ಲಾಭ ಇಲ್ಲ. ಸುಮಾರು 1,00,000 ಕೋಟಿ ತನಕ ಈಗ ಹಾಕ, ಅದೇ 1,00,000 ಕೋಟಿ ಪಗಾರ ಕೊಟ್ಟಿದ್ರೆ 2,80,000 ಜನ ದುಡಿಯೋ ಕೈಗೆ ಕೆಲಸ ಕೊಡಬೇಕಾಗಿದೆ. ಅದು ಈಗ ಸಾರಿಗೆ ಸಂಸ್ಥೆಯಲ್ಲಿನೂ ಕೊಡಬೇಕು. ಸಾರಿಗೆ ಸಂಸ್ಥೆ ಏನು ಕರ್ಮಚಾರಿಗಳಾದರೆ ಅವರ ಬೇಡಿಕೆಯನ್ನು ಸರ್ಕಾರ ತಕ್ಷಣ ಸ್ಪಂದನೆ ಮಾಡಬೇಕು. ಅವ್ರ ಮ್ಯಾಗೆ ದಬಾವ್ ಮಾಡಿ ನಿಮ್ಗೆ ಎಸ್ಮಾ ಜಾರಿ ಮಾಡ್ತೀವಿ, ನಿಮ್ಮನ್ನು ಡಿಸ್ಮಿಸ್ ಮಾಡ್ತೀವಿ. ನಮ್ಮ ಸರ್ಕಾರ ಇದ್ದಾಗ ಮಾಡಿದ್ರು, ಅವಾಗ ನಾನೇ ಪ್ರತಿಭಟನೆ ಮಾಡಿದ್ವಿ ವಿಧಾನಸಭೆ. ಇಲ್ಲಾಂದ್ರೆ ಅವ್ರನ್ನೆಲ್ಲ ಅವರೆಲ್ಲ ಕುಟುಂಬಗಳು ರಸ್ತೆಗೆ ಬರ್ತಿದ್ದು, ಕಣ್ಣೀರು ಆಗ್ತಿದ್ದು ಹೆಣ್ಮಕ್ಳದು. ಅದಕ್ಕೆ ಆ ರೀತಿ ಏನೋ ನಿಮ್ಮ ಕೈಯಾಗ ಒಂದು ಬಲ ಇದೆ, ಅದೊಂದೇನು ಒಂದು ಎಸ್ಮಾ ಅನ್ನೋವಂಥದ್ದು ಒಂದು ಏನು ಅದಲ್ಲ, ಯಾವಾಗ ಉಪಯೋಗ ಮಾಡಬೇಕು, ದೇಶದ ಎಮರ್ಜೆನ್ಸಿ ಇದ್ದಾಗ, ದೇಶ ಏನು ಹೊರಗಿನದಿಂದ ಯುದ್ಧ ನಡೆದಾಗ ಅಂಥ ಸಂದರ್ಭದಾಗ ಅಟ್ಟೆ ಯೂಸ್ ಮಾಡಬೇಕು. ಇವರು ಎಲ್ಲದಕ್ಕೂ ಅನಿಸೋದು ನೌಕರದಾರನ್ನ ಇದು ಸರಿಯಲ್ಲ, ಇದು ಸುಧಾರಣೆ ಮಾಡಬೇಕು ಅಂತೇಳಿ ಈಗ ನಾವು ಮಾನ್ಯ ಸಾರಿಗೆ ಸಚಿವರಿಗೆ ವಿನಂತಿ ಮಾಡ್ಕೊಂಡಿವಿ. ಇನ್ನೂ ನಮ್ಮ KKRDB ಒಳಗೆ ನಮಗೇನು ಬರಬೇಕಾ ಪಾಲು ಬರಲಾಗತ್ತೆ. ಹೆಚ್ಚಿನ ಅನುದಾನ ಬಿಜಾಪುರ ಜಿಲ್ಲೆ ಕೊಡಬೇಕು, ಹೊಸ ಬಸ್ಸುಗಳು ಕೊಡಬೇಕು, ಹಳಿ ಬಸ್ಸು ನಿಲವ ಮಾಡ್ಬೇಕಂತ ಕೇಳ್ಕೊಂಡು. ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು ದ್ವೇಷ ಭಾಷಣ ಏನದ ಯತ್ನಾಳವರಲ್ಲ, ಅವ್ರಿಗಿಂತ ಜಾಸ್ತಿ BJPಯವರು BJP ಮೋದಿ ಅವರು ಹೆಚ್ಚಿನ ಒಂದು ದ್ವೇಷ ಭಾಷಣ ಮಾಡ್ತಾರೆ. ಅದಕ್ಕೆ ಈ ರೀತಿ ಅಂದರೆ ಯತ್ನಾಳದ ಭಾಷಣ ಅಷ್ಟು ದ್ವೇಷ ಇಲ್ಲ ಇಲ್ಲ ಅಂದರೆ ನಾ ಅವ್ರಿಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ಒಬ್ಬರೇ ಕಾಂಗ್ರೆಸ್ನಾಗ ತಿಳ್ಕೊಂಡಾರ, ನಮ್ಮ ಜಿಲ್ಲಾ ಉಸ್ತುವಾರಿಗಳಿಗಿಂತ ಹೆಚ್ಚು ತಿಳ್ಕೊಂಡಾರ ಅಂದ್ರೆ ಅವ್ರಿಗೆ ಅಭಿನಂದನೆ. ಪಾಪ ನಮ್ಮ ಜಿಲ್ಲಾ ಉಸ್ತುವಾರಿಗೆ ಭಾಳ ತ್ರಾಸ ಆಗ್ತೈತೆ, ತೊಂದರೆ ಆಗ್ತೈತಿ. ರಾಮಲಿಂಗಾರೆಡ್ಡಿ ಅವರು ಒಬ್ಬ ಅನುಭವಿ, ಒಬ್ಬ ಒಳ್ಳೆಯ ರಾಜಕಾರಣಿ. ಆ ಪಕ್ಷ ಪಂಗಡ ಬೇರೆ, ಅವರು ಅತ್ಯಂತ ಒಬ್ಬ ಹೃದಯವಂತ ರಾಜಕಾರಣಿ, ಡೀಸೆಂಟಾಗಿ ಅವರು ಅಲ್ಲಿ ನಾವು ನೋಡ್ತೀನಿ ವಿಧಾನಸಭೆಯಲ್ಲಿ ಸಾಕಷ್ಟು ಸಲ ನಮಗೆ ಅವ್ರಿಗೆ ಘರ್ಷಣೆ ಆಗ್ತಿರ್ತದೆ. ಆದರೆ ಅವರು ಒಬ್ಬ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು, ಒಬ್ಬ ಸಚಿವರಾಗಿ ಹೆಂಗಿರ್ಬೇಕು ಅನ್ನೋಂಥ ಇದು ಅದ. ಅದಕ್ಕೆ ಹೇಳಿದ್ದಕ್ಕೆ ದೇಶ ಭಾಷಣೆ ಅನ್ನೋವಂಥದ್ದು ಎಲ್ಲಿಂದ ಪ್ರಾರಂಭ ಆಗ್ತೈತೆ ಅಲ್ಲಿಂದ ಅವ್ರನ್ನ ಒದ್ದು ಹೊರಗೆ ಹಾಕ್ಬೇಕು. ಒಳಗೆ ಯಾರನ್ನ ಪಾಕಿಸ್ತಾನ ಪರವಾಗಿ ಮಾತಾಡೋಣ ಅವ್ರ ದ್ವೇಷ, ಅಲ್ಲಿ ಅವ್ರು ಪಾಕಿಸ್ತಾನ ಚಲೋ ಅಂದ್ಮ್ಯಾಗ ನಾವು ಬೇಯಬೇಕಲ್ಲ ಮಕ್ಕಳಿಗೆ. ಭಾಷಣ ಎಲ್ಲಿ ಚಲೋ ಆಗ್ತದೆ? ನಮ್ಮ ದೇಶದ ಅನ್ನತ್ತಿಂದು ಪಾಕಿಸ್ತಾನ ಪರವಾಗಿ ಮಾತಾಡೋದಾಗ
ಭಯೋತ್ಪಾದಕರು ಯಾರು? ಹಿಂದೂಗಳ. ಅವರೇ ಮಾಡೋರೆ, ಅವರೇ ಬೆಂಕಿ ಹಚ್ಚೋರು ಅವರೇ, ಬಾಂಬ್ ಹಾಕೋರು ಅವರೇ. ಅದಕ್ಕೆ ನಾವು ಬೈಬೇಕಾಗ್ತದೆ. ರಾಜ್ಯಸಭಾ ಚುನಾವಣೆಯಲ್ಲಿ ವಿಧಾನಸಭೆ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂದರು. ಒಂಥರ ತಾಯಿಗಂಡು ನನ್ನ ಮಕ್ಕಳ ಅಂತ ಹೇಳಬೇಕಾಗ್ತದೆ. ಇದು ದ್ವೇಷ ಆಗೋದಿಲ್ಲ, ಇದು ದೇಶ ಪ್ರೀತಿ ಆಗ್ತದೆ. ಕೆಲವೊಂದು ಹಲ್ಕಟ್ ಶಬ್ದ ಇರ್ಬೋದು, ಅದರ ಒಮ್ಮೊಮ್ಮೆ ದೇಶ ಪ್ರೇಮ ಅದರಲ್ಲಿ ಬಂದ್ಬಿಡ್ತದೆ. ಅಲ್ಲ ಅಂದ್ರೆ ಈಗ ಚೇಂಜಸ್ ಏನು ಮಾಡಬೇಕಾಗಿದೆ? ಚೇಂಜಸ್ ಇಲ್ಲ, ಅದು ಸಂವಿಧಾನಾತ್ಮಕವಾಗಿ ನಿಲ್ಲುವುದಿಲ್ಲ. ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ ಕೋರ್ಟ್ನಲ್ಲಿ. ರಾಜ್ಯಪಾಲರಿಗೂ ನಾವು ಮನೆ ಕೊಡ್ತೀವಿ. ಈಗಾಗಲೇ ನಮ್ಮ ಮೇನ್ ಏನು ಸಂವಿಧಾನದಲ್ಲೇ ಅವಕಾಶ ಇದೆ. 19A ಸ್ಪಷ್ಟವಾಗಿ ಹೇಳ್ತದೆ, ಅಭಿವ್ಯಕ್ತ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಕಸ್ಕೋಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದನ್ನು ನಾವು ಚಾಲೆಂಜ್ ಮಾಡ್ತೀವಿ. ನಾವು ಇದನ್ನು ಸುಪ್ರೀಂ ಕೋರ್ಟ್ವರೆಗೂ ನಾವು ಇದನ್ನು ಇವರು ಗವರ್ನರ್ ಸಹಿಯಾಗಿ ಬರಬೇಕಲ್ಲ. ಮೊದಲು ಗವರ್ನರ್ ಇವ್ರಿಗೆ ಸ್ಪಷ್ಟೀಕರಣ ಕೇಳ್ತಾರೆ. ಈಗಾಗಲೇ ಸಂವಿಧಾನಾತ್ಮಕವಾಗಿದ್ದಂಥದ್ದನ್ನು ಮತ್ತೆ ನೀವು ಇದನ್ನ ಓವರ್ಲ್ಯಾಪ್ ಯಾಕೆ ಮಾಡ್ಲಾಕತ್ತೀರ? ಇವ್ರು ಏನು ಹೇಳ್ತಾರ, ನಾ ಸಂವಿಧಾನ BJP ಅವರು ಸಂವಿಧಾನ ತಿದ್ದುಪಡಿ ಇವ್ರು ಮಾಡ್ಲಾಕತ್ತಾರೆ, ನಾವಲ್ಲ. ತಿದ್ದುಪಡಿ ಸಂವಿಧಾನಕ್ಕೆ ಅಪಮಾನ ಮಾಡ್ದಂಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಸಂವಿಧಾನಕ್ಕೆ ಅಪಮಾನ ಮಾಡ್ಲಾಕತ್ತಾರೆ. ಈಗ ನೋಡಿ, ನಾನು ನಿನ್ನೆ ನಾವು ಅವ್ರಂಗೆ ರಾಹುಲ್ ಗಾಂಧಿ ಹಂಗೆ ಸಂವಿಧಾನ ಬುಕ್ಕ ಹಿಡಿದು ಮಾತಾಡಿದೆ. ನಾನು ಮೇಲೆ ರಾಹುಲ್ ಗಾಂಧಿ ಒಳಗೇನು ಬರ್ದಾರೋ ಗೊತ್ತಿಲ್ಲ. ಅವ್ನು ಹಿಡಿಯೋ ಬಿಟ್ಟು ಬರೋದಿಲ್ಲ. ಅವ್ನು ಹಿಡ್ದಾನಂದ್ರೆ ನಾವು ಸ್ವಲ್ಪ ಕಲ್ತಾವ್ರಿ. ನಾ ಹಿಡಿದಿದ್ದಕ್ಕೆ ಸ್ವಲ್ಪ ಹ್ಯಾಲಿ ಅವನಿಗೆ ಗುರ್ತಿಲ್ಲ. ಅವ್ರು ಹೇಳಿದ್ರ ಸಿದ್ದರಾಮಯ್ಯವರು, ಇದ್ರೊಳಗೆ ಏನಿದೆ ಗೊತ್ತೇನೆ ಆತಳಿ. ನಾನು ಕೇಳಿದ ಏನೈತಿ ಓದ್ರದ್ದೆ, ಓದ್ಲಕ್ಕೆ ಬರಲಿಲ್ಲ ಸಿದ್ದರಾಮಯ್ಯ. ಅಂದ್ರೆ ನಿಮಗೂ ಸಂದೇಹ ಗುರ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನಿಮ್ಮ ಹಿಂದೆ ಕೂತ ಸಕ್ರೆ ಮಂತ್ರಿಗೂ ಗೊತ್ತಿಲ್ಲ. ನೋಡೋಣ, ಅಲ್ಲಿ ಯಾರ ಪಕ್ಕ ಹಿಂದೂಗಳು ಬರ್ತಾರೆ, ಅದ್ರ ಮ್ಯಾಗಿನ ನೋಡೋಣ. ಯಾರು ನಿಜವಾದ ಕಟ್ಟರ್ ಹಿಂದೂಗಳು ಅಲ್ಲಿ ಪಾಲ್ಗೊಂಡ್ರೆ ಹೋಗ್ತೇನೆ. ಸುಮ್ಮನೆ ನಕಲಿ ಹಿಂದೂಗಳು ಹೋದ್ರೆ ಅಲ್ಯಾಕೆ ಹೋಗ್ತಾರೆ? ಹಂಗೇನಿಲ್ಲ. ನಾವು ಬೇರೆ ಕಡೆ ಎಲ್ಲೆಲ್ಲಿ ನೀವು ಕೂಡ ಮಾಡ್ತೀವಿ ಅಂತ, ಎಲ್ಲೆಲ್ಲಿ ನಾವು ಮಾಡ್ತೀವಿ. ನಾವು ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತೀವಿ. ಈಗ ಅವ್ರು ಪ್ರಾರಂಭ ಮಾಡಿ ಮುಂದುವರ್ಸೋದು ನಾವು ಮಾಡ್ತೀವಿ. ಎಲ್ಲ ಅಡ್ವಾನ್ಸ್ ಸರ್, ಅದೊಂದು ಸ್ವಲ್ಪ ಮಾಡಿಫೈ ಮಾಡಿ ಸರ್. ಸ್ಟೂಡೆಂಟ್ಸ್ ಅದರ್ವೈಸ್ ಎಲ್ಲ ಕಡೆ ಕ್ಲಾಶಸ್ ಆಗ್ತಾ ಇದೆ. ಪುರುಷರಿಗೆ ಒಂದು ಇಟ್ಟಲ್ಲ, ಹಿರಿಯ ನಾಗರಿಕರು ಒಂದು ಸೀಟ್ಸ್ ಸೀಟ್ಸ್ ಅಂತ ಏನೋ ಮಾಡಿಬಿಡಿ ಸರ್. ನೀವು ಆರ್ಡರ್ ಮಾಡಿಬಿಡಿ, ಓವರ್ ಆಲ್ ಮಾಡಿಬಿಡಿ ಸರ್. ಔಟ್ ಸ್ಟೇಟ್ ಒಂದು ಜನರಲ್ ಆರ್ಡರ್ ಮಾಡಿಬಿಡಿ. ಅದರ್ವೈಸ್ ಸ್ಟೂಡೆಂಟ್ ಏನಾಗ್ತದೆ, 10 ಸ್ಟೂಡೆಂಟ್ಸ್ ಉಳಿತಾರಲ್ಲ, ಅವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಮ್ಗೆ ಇದು ಇಲ್ಲ ಅಂತೇಳಿ ಓವರ್ ಆಲ್ ಅವ್ರು ಸಾಹೇಬ್ ಮಾಡ್ತಾರೆ ಆರ್ಡರ್. ಓವರ್ ಆಲ್ ಇದು ಶಕ್ತಿ ಇದ್ರಾಗ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗ್ತದೆ, ಮಕ್ಕಳಿಗೆ ಇಂಥ ಸೀಟ್ಸು ರಿಸರ್ವ್ ಮಾಡಿಸ್ಬಿಡಿ ಅಂತ ಹೇಳಿ ಜನರು ಅರೇಂಜ್ ಮಾಡಿಬಿಡ್ತಾರೆ. ಒಳ್ಳೆ ಒಳ್ಳೆ ವಿಚಾರ ಹೇಳ್ತಿರ್ತೀವಿ ನಾವು.